ಮೈತ್ರಿ ಸರ್ಕಾರ ಉರುಳಿಸಲು ಬಿಜೆಪಿ ಮತ್ತೊಂದು ಮೆಗಾ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಆಪರೇಷನ್ ಕಮಲ ಆಗದೆ ಇದ್ರೆ ಬಿಜೆಪಿ ಬಳಿ ಇದೆ ಮತ್ತೊಂದು ಮಾಸ್ಟರ್ ಪ್ಲಾನ್. ಡಿಕೆಶಿ ವಿರುದ್ಧದ ಇಡಿ ಕೇಸನ್ನ ಅಸ್ತ್ರವಾಗಿ ಹಾಗಾದ್ರೆ ಬಿಜೆಪಿ ಬಳಸುತ್ತಾ ಅಧಿವೇಶನದ ವೇಳೆಯೇ ಡಿಕೆ ಶಿವಕುಮಾರ್ ಬಂಧನಕ್ಕೆ ಕೇಂದ್ರದ ಮಾಸ್ಟರ್ ಪ್ಲಾನ್ ಆಲ್ರೆಡಿ ರೆಡಿಯಾಗಿದೆ. ಸಚಿವ ಡಿಕೆ ಶಿವಕುಮಾರ್ ಕಂಬಿ ಹಿಂದೆ ಹೋದ್ರೆ ಎಚ್ಡಿಕೆ ನೇತೃತ್ವದ ಮೈತ್ರಿ ಸರ್ಕಾರ ಕುಗ್ಗುತ್ತೆ. ಡಿಕೆ ಶಿವಕುಮಾರ್ ಬಂಧನವಾದ್ರೆ ಆಪರೇಷನ್ ಲೋಟಸ್ ಸುಲಭ ಆಗುತ್ತೆ ಅನ್ನೋದು ಪ್ಲಾನ್ ಇಲ್ಲಿ ಬಿಜೆಪಿಗರದ್ದು. ಅತೃಪ್ತರ ಗೈರು ಕಂಪ್ಲಿ ಗಣೇಶ್, ಆನಂದ್ ಸಿಂಗ್ ಅನುಪಸ್ಥಿತಿಯಲ್ಲಿ ಅವಿಶ್ವಾಸಕ್ಕೆ ಬಿಜೆಪಿ ಹಾಗಾದ್ರೆ ಪ್ಲಾನ್ ಮಾಡ್ಕೊಂಡಿದ್ಯಾ? ಈಗಾಗಲೇ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಡಿಕೆಶಿಗೆ ಸಮನ್ಸ್ ಅನ್ನ ಕೂಡ ಇಡಿ ನೀಡಿದೆ. ಅರೆಸ್ಟ್ ಭಯದಲ್ಲಿ ದಿನವನ್ನ ದೂಡ್ತಾ ಇದ್ದಾರೆ ಪವರ್ಫುಲ್ ಮಿನಿಸ್ಟರ್ ಡಿಕೆ ಶಿವಕುಮಾರ್. ಸಮನ್ಸ್ ಬಂದ ಕೂಡಲೇ ನಿರೀಕ್ಷಣಾ ಜಾಮೀನನ್ನ ತೆಗೆದುಕೊಳ್ಳಲು ಡಿಕೆ ಶಿವಕುಮಾರ್ ಕೂಡ ಒಂದು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಇಂದು ಬೆಂಗಳೂರಿನ ಡಿಕೆಶಿ ಮನೆ ತಲುಪುತ್ತೆ ಜಾರಿ ನಿರ್ದೇಶನಾಲಯದ ಸಮನ್ಸ್ ನ ಪ್ರತಿ. ಇದನ್ನೇ ಅಸ್ತ್ರವನ್ನಾಗಿ ಬಳಸಿಕೊಂಡು ಒಂದು ವೇಳೆ ಆಪರೇಷನ್ ಲೋಟಸ್ ರಾಕೆಟ್ ಇಲ್ಲಿ ಫಲವನ್ನ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಈ ಅಸ್ತ್ರವನ್ನಾದ್ರೂ ಬಳಸ್ಕೊಳ್ಳೋಣ. ಯಾಕಂತ ಹೇಳಿದ್ರೆ ದೋಸ್ತಿಗೆ ಇಲ್ಲಿ ಶಕ್ತಿಯಂತೆ ಇರೋದು ಡಿಕೆ ಶಿವಕುಮಾರ್. ಅವರೇ ಎಲ್ಲಾ ರೀತಿಯ ಪ್ಲಾನ್ ಅನ್ನ ಮಾಡ್ಕೊಂಡು ಹೆದರಬೇಡಿ ಅಂತ ಹೇಳಿ ಒಂದಷ್ಟು ರೀತಿಯಲ್ಲಿ ಅವ್ರಿಗೆಲ್ಲರಿಗೂ ಕೂಡ ಒಂದು ಕಂಬವಾಗಿ ನಿಂತಿರುವಂತವರು. ಬಟ್ ಇದೀಗ ಈ ರೀತಿ ಬಿಜೆಪಿಗರು ಮಾಡಿದ್ರೆ ಮುಂದೆ ಏನಾಗುತ್ತೆ ಅನ್ನೋದೇ ಬಹುದೊಡ್ಡ ಪ್ರಶ್ನೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ಮುರಳಿ. ಅರೆಸ್ಟ್ ಭಯದಲ್ಲಿ ದಿನ ದೂಡ್ತಾ ಇದ್ದಾರಾ ಹಾಗಾದ್ರೆ ಪವರ್ಫುಲ್ ಮಿನಿಸ್ಟರ್? ಖಂಡಿತವಾಗಿ ಯಶೋಧ, ಏನಂದ್ರೆ ಡಿಕೆ ಶಿವಕುಮಾರ್ ಮೇಲೆ ಐಟಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಡಿ ಅಧಿಕಾರಿಗಳು ಸಹ ಒಂದು ಪ್ರಕರಣವನ್ನು ದಾಖಲಿಸಿಕೊಂಡಿರುವಂತದ್ದು. ಪ್ರಕರಣವನ್ನು ದಾಖಲಿಸಿಕೊಂಡ ನಂತರ ಪ್ರಮುಖವಾಗಿ ಈಗ ಸಮನ್ಸ್ ಅನ್ನು ನೀಡಿದ್ದಾರೆ. ಪ್ರಮುಖವಾಗಿ ಸಮನ್ಸ್ ಅನ್ನು ನೀಡಿದ ನಂತರ ಈಗ ಆಪರೇಷನ್ ಕಮಲ ಏನು ನಡೀತಾ ಇತ್ತು, ಆಪರೇಷನ್ ಕಮಲಕ್ಕೆ ಸಂಬಂಧಪಟ್ಟಂತೆ ಅಧಿವೇಶನಕ್ಕೆ ಮುಂಚೆವಾಗಿ ಸಮ್ಮಿಶ್ರ ಸರ್ಕಾರವನ್ನ ಬೀಳಿಸಬೇಕು, ಸಮ್ಮಿಶ್ರ ಸರ್ಕಾರವನ್ನ ಸಂಪೂರ್ಣವಾಗಿ ಕೆಡವಬೇಕು, ತಾವು ಅಧಿಕಾರಕ್ಕೆ ಬರಬೇಕು ಅಂತೇಳಿ ಬಿಜೆಪಿ ಶತಾಯಗತಾಯ ಪ್ಲಾನ್ ಅನ್ನ ಮಾಡ್ತಾ ಇರುವಂತದ್ದು. ಆ ಪ್ಲಾನ್ಗೆ ಸಂಬಂಧಪಟ್ಟಂತೆ ಈಗಾಗಲೇ 18 ಶಾಸಕರನ್ನ ಬಿಜೆಪಿ ಕಡೆಗೆ ಸೆಳೆದಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಮಾಹಿತಿ ಸಿಗ್ತಾ ಇರುವಂತದ್ದು. ಆದ್ರೆ ಅದೇನಾದ್ರೂ ಪ್ಲಾನ್ ಏನಾದ್ರೂ ಫ್ಲಾಪ್ ಆದ್ರೆ, ಅಂದ್ರೆ ಆ ಪ್ಲಾನ್ ಏನಿತ್ತು ಅದೇನಾದ್ರೂ ಕೈಗೂಡಲಿಲ್ಲ ಅಂದ್ರೆ ಬಿಜೆಪಿ ಶಾಸಕರ ಬದಲು ಡಿಕೆ ಶಿವಕುಮಾರ್ ಅವರನ್ನ ಏನು ಇಡಿ ಮೂಲಕ ಕಟ್ಟಿ ಹಾಕುವಂತ ಪ್ರಯತ್ನವನ್ನ ಮಾಡುವಂತದ್ದು. ಅಂದ್ರೆ ಸಮ್ಮಿಶ್ರ ಸರ್ಕಾರದಲ್ಲಿ ದೋಸ್ತಿ ಸರ್ಕಾರದಲ್ಲಿ ಈಗ ಪ್ರಮುಖವಾಗಿ ತುಂಬಾ ಪವರ್ಫುಲ್ ಆಗಿರುವಂತವರು ಡಿಕೆ ಶಿವಕುಮಾರ್ ಅವರನ್ನ ಬಂಧಿಸಿ ಅವರನ್ನ ಇಡೀ ಪ್ರಕರಣದಿಂದ, ಅಂದ್ರೆ ಏನಾದ್ರೆ ಇಡೀ ಏನು ಸರ್ಕಾರದ ಆಟ ಏನಿತ್ತು ಆಟದಿಂದ ಹೊರಗಡೆ ಇಟ್ರೆ ಸಂಪೂರ್ಣವಾಗಿ ಈ ಸರ್ಕಾರವನ್ನ ಕೆಡವೋದಕ್ಕೆ ಈಸಿ ಆಗುತ್ತೆ ಮತ್ತು ಶಾಸಕರನ್ನು ಸಹ ಈಸಿಯಾಗಿ ಸೆಳಿಬಹುದು ಅಂತೇಳಿ ಬಿಜೆಪಿ ಇಡಿಯನ್ನು ಅಸ್ತ್ರವಾಗಿ ಬಳಸಬಹುದು ಅನ್ನೋದ್ರ ಬಗ್ಗೆನೂ ಸಹ ಈಗ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇರುವಂತದ್ದು. ಅಂದ್ರೆ ಕಳೆದ 5 ದಿನಗಳ ಹಿಂದೆ ಜಾರಿ ನಿರ್ದೇಶನಾಲಯ ಒಂದು ಸಮನ್ಸ್ ಅನ್ನ ನೀಡಿದೆ. ಸಮನ್ಸ್ ಅನ್ನ ದೆಹಲಿಯ ಏನು ಮನೆಯ ಅಡ್ರೆಸ್ ಏನಿತ್ತು, ವಿಳಾಸಕ್ಕೆ ಸಮನ್ಸ್ ಅನ್ನು ನೀಡಿರುವಂತದ್ದು. ಇವತ್ತು ಬೆಂಗಳೂರಿನ ನಿವಾಸಕ್ಕೆ ಸಮನ್ಸ್ ಬರ್ತಾ ಇದೆ ಅನ್ನೋದ್ರ ಬಗ್ಗೆನೂ ಸಹ ಅವರ ಅಂದ್ರೆ ಡಿಕೆ ಪರ ವಕೀಲರು ಒಂದು ಸ್ಪಷ್ಟ ಮಾಹಿತಿಯನ್ನು ನೀಡ್ತಾ ಇರುವಂತದ್ದು. ಅಂದ್ರೆ ಇದೆಲ್ಲದರ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಸಹ ಒಂದು ತಂತ್ರವನ್ನ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ನಿರೀಕ್ಷಣಾ ಜಾಮೀನಿಗೆ ಹೋಗುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ದೆಹಲಿಯ ಏನು ಜಾರಿ ನಿರ್ದೇಶನಾಲಯದ ವಿಶೇಷ ನ್ಯಾಯಾಲಯ ಏನಿದೆ ಅಲ್ಲೂ ಮತ್ತು ಕರ್ನಾಟಕದ ಹೈಕೋರ್ಟ್ ಎರಡೂ ಕಡೆಯಲ್ಲೂ ಸಹ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸ್ತಾರೆ ಮತ್ತು ಹೈಕೋರ್ಟ್ ನಲ್ಲಿ ಪ್ರಕರಣ ರದ್ದತಿಗೂ ಸಹ ಏನು ಅರ್ಜಿಯನ್ನು ಸಲ್ಲಿಸ್ತಾರೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಗಳು ಸಿಗ್ತಾ ಇರುವಂತದ್ದು. ಅಂದ್ರೆ ಬಿಜೆಪಿ ಶತಾಯಗತಾಯ ಅಧಿಕಾರಕ್ಕೆ ಬರಲಿಕ್ಕೆ ಇಡಿ ಅಸ್ತ್ರವನ್ನು ಸಹ ಬಳಸ್ಕೊಳ್ಳುತ್ತಾ ಅನ್ನೋದ್ರ ಬಗ್ಗೆ ಒಂದಷ್ಟು ಕುತೂಹಲ ಮೂಡಿರುವಂತದ್ದು. ಯಶೋಧ, ಮುರಳಿ, ಇಲ್ಲಿ ಮುಖ್ಯವಾಗಿ ದೋಸ್ತಿಗೆ ಶಕ್ತಿನೇ ಡಿಕೆಶಿ. ಹಾಗಾದ್ರೆ ಮುಂದೆ ದೋಸ್ತಿಗಳ ಕತೆ? ಖಂಡಿತವಾಗಿ. ಯಾಕೆಂದ್ರೆ ದೋಸ್ತಿ ಸರ್ಕಾರದಲ್ಲಿ ಕುಮಾರಸ್ವಾಮಿ ಅವರ ಜೊತೆ ಕೈ ಜೋಡಿಸಿದಂತವರು ಡಿಕೆ ಶಿವಕುಮಾರ್ ಅವರು. ಅಂದ್ರೆ ಬೇರೆ ಬೇರೆ ರಾಜಕೀಯ ವೈಷಮ್ಯಗಳಿದ್ರು ಸಹ ಈ ಸರ್ಕಾರವನ್ನು ರಚನೆ ಮಾಡಿದ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಡಿಕೆ ಶಿವಕುಮಾರ್ ಅವರಿಗೆ ಒಂದು ಟಾರ್ಗೆಟ್ ಅನ್ನ ಕೊಟ್ಟಿತ್ತು. ಜೊತೆಗೆ ಅದನ್ನ ಮುಂಚೂಣಿಯಾಗಿ ನಡೆಸಬೇಕು ಅಂತೇಳಿ, ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಮುಂಚೂಣಿಯಾಗಿ ನಡೆಸಬೇಕು ಅಂತೇಳಿ ಡಿಕೆ ಶಿವಕುಮಾರ್ ಅವರನ್ನ ನಾಯಕನ ರೀತಿಯಲ್ಲಿ ಗುರುತಿಸಿದ್ರು. ಅದೇ ರೀತಿ ಡಿಕೆ ಶಿವಕುಮಾರ್ ಅವರು ಸಹ ದೋಸ್ತಿ ಸರ್ಕಾರವನ್ನು ಮುನ್ನಡೆಸೋದಾಗ್ಲಿ, ಅಂದ್ರೆ ಬಹುಮತ ಸಾಬೀತುಪಡಿಸೋ ಸಂದರ್ಭದಲ್ಲೂ ಸಹ ಏನಂದ್ರೆ ಸಾಕಷ್ಟು ಜನ ತಪ್ಪಿಸ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಆನಂದ್ ಸಿಂಗ್ ಆಗಿರ್ಬೋದು, ನಾಗೇಂದ್ರ ಆಗಿರ್ಬೋದು, ಇವ್ರನ್ನೆಲ್ಲರನ್ನೂ ಸಹ ಕರ್ತಂದ ಹೆಗ್ಗಳಿಕೆ ಡಿಕೆ ಶಿವಕುಮಾರ್ ಅವ್ರಿಗಿರುವಂತದ್ದು. ಅವ್ರು ಇರೋ ತನಕನೂ ಸಹ, ಅಂದ್ರೆ ಹೊರಗಡೆ ಫ್ರೀ ಆಗಿರೋ ತನಕನೂ ಸಹ ದೋಸ್ತಿ ಸರ್ಕಾರವನ್ನ ಕೆಡಲಿಕ್ಕೆ ಸಾಧ್ಯ ಇಲ್ಲ ಅಂತದ್ದು ಬಿಜೆಪಿಗೆ ಗೊತ್ತಾಗಿರುವಂತ ವಿಚಾರ. ಅಂದ್ರೆ ಬಿಜೆಪಿ ಏನಂದ್ರೆ ತಮ್ಮ ಶಾಸಕರನ್ನ, ಅಂದ್ರೆ ಕಾಂಗ್ರೆಸ್ನ ಶಾಸಕರನ್ನೆಲ್ಲರನ್ನೂ ಸಹ ಒಟ್ಟುಗೂಡಿಸಬೇಕು ಅಂದ್ರೆ ಡಿಕೆ ಶಿವಕುಮಾರ್ ಅವ್ರನ್ನ ಹೊರಗಡೆ ಇರಬೇಕು, ಈ ಆಟದಿಂದ ಹೊರಗಡೆ ಇಡಬೇಕು ಅಂತೇಳಿ ಪ್ಲಾನ್ ಅನ್ನ ಮಾಡ್ತಾ ಇರುವಂತದ್ದು. ಆ ರೀತಿ ಏನಾದ್ರೂ ಬಿಜೆಪಿಯ ಪ್ಲಾನ್ ಆಪರೇಷನ್ ಕಮಲ ಏನಿತ್ತು ಅದೇನು ಫೇಲ್ಯೂರ್ ಆಗಿ ಈ ಡಿಕೆ ಶಿವಕುಮಾರ್ ಅವ್ರನ್ನ ಇಡಿ ಮೂಲಕ ಹಾಕುವಂತ ಒಂದು ಪ್ಲಾನ್ ಏನಿದೆ
ಏನಿದೆ ಆ ಪ್ಲಾನ್ ಸಕ್ಸಸ್ ಆದ್ರೆ ದೋಸ್ತಿ ಸರ್ಕಾರಕ್ಕೆ ದೊಡ್ಡ ಸಂಕಷ್ಟ ಎದುರಾಗುವಂತದ್ದು ಖಂಡಿತ ಅಂತ ಹೇಳ್ಬೋದು ಯಶೋಧ. ಮುರಳಿ, ಇತ್ತೀಚೆಗೆ ಡಿ.ಕೆ. ಶಿವಕುಮಾರ್ ತುಂಬಾನೇ ಸೈಲೆಂಟ್ ಆಗಿದ್ದಾರೆ. ಇವರ ಸೈಲೆಂಟ್ಗೆ ಮುಖ್ಯ ರೀಸನ್ ಇದೇನಾ ಹೇಗೆ ಅಂತ ಹೇಳಿ? ಡಿ.ಕೆ. ಶಿವಕುಮಾರ್ ಅವರು ಸಹ ಸೈಲೆಂಟ್ ಆಗಿದ್ದಾರೆ. ಸಾಕಷ್ಟು ಕಾರ್ಯತಂತ್ರಗಳನ್ನು ಸಹ ಅವರು ಮಾಡ್ತಾ ಇರುವಂತದ್ದು. ಯಾಕಂದ್ರೆ ಒಂದು ಕಾನೂನಾತ್ಮಕವಾಗಿ ಹೋರಾಟ ನಡೆಸಿದ ಸಂದರ್ಭದಲ್ಲಿ ಏನಂದ್ರೆ ಸಾರ್ವಜನಿಕವಾಗಿ ಬಾಯಿಗೆ ಬಂದ ರೀತಿಯಲ್ಲಿ ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ತನಿಖಾ ಸಂಸ್ಥೆ ಇದನ್ನೆಲ್ಲ ಸಹ ಗಮನಿಸ್ತಾ ಹೋಗ್ತದೆ. ಈಗ ತನಿಖಾ ಸಂಸ್ಥೆಯ ವಿರುದ್ಧವಾಗಿ ಏನಾದ್ರೂ ಮಾತಾಡಿದ್ರೆ ಅದನ್ನ ರಿವೆಂಜ್ ಆಗಿ ಇಟ್ಕೊಂಡು ತನಿಖೆನ ನಡೆಸುವಂತ ಸಂದರ್ಭದಲ್ಲಿ ಕಾಟಗಳ ಹೆಚ್ಚಾಗಬಹುದು ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಅವರು ಸಹ ಒಂದು ರೀತಿ ಸೈಲೆಂಟ್ ಆಗಿ ವರ್ತನೆಯನ್ನ ಮಾಡ್ತಾ ಇರುವಂತದ್ದು. ಐಟಿ ಇಲಾಖೆ ಕಳೆದ 20 ದಿನಗಳ ಹಿಂದೆ ಸಹ ಒಂದು ಬೇನಾಮಿ ಪ್ರಕರಣವನ್ನು ದಾಖಲಿಸಿಕೊಂಡು ಈಗಾಗಲೇ ಶೋಕಾಸ್ ನೋಟಿಸ್ ಅನ್ನು ಕೊಟ್ಟಿದ್ದು, ಜೊತೆಗೆ ಇಡಿ ಸಮನ್ಸ್ ಅನ್ನು ಕೊಟ್ಟಿದೆ. ಇದಂದ್ರೆ ಒಂದರಿಂದ ಒಂದು ಏಟು ಬೀಳ್ತಾ ಇರೋ ಹಿನ್ನೆಲೆಯಲ್ಲಿ ಡಿ.ಕೆ. ಶಿವಕುಮಾರ್ಗೂ ಸಹ ಒಂದು ಮೌನಕ್ಕೆ ಒಂದು ಕಾರಣ ಆಗಿದೆ ಅಂತ ಹೇಳ್ಬೋದು. ಯಾಕಂದ್ರೆ ತನಿಖಾ ಸಂಸ್ಥೆಗಳು ಯಾವ ರೀತಿ ಯಾವಾಗ ವರ್ತನೆ ಮಾಡ್ತವೆ ಅಂತ ಹೇಳಿ ಯಾರು ಸಹ ನಿರೀಕ್ಷೆ ಮಾಡ್ಲಿಕ್ಕಾಗಲ್ಲ. ಆ ಹಿನ್ನೆಲೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕಾನೂನಾತ್ಮಕವಾಗಿ ಹೋರಾಟವನ್ನು ಮಾಡಬೇಕು. ಆ ಹೋರಾಟಕ್ಕೆ ಈಗಾಗಲೇ ತಯಾರಿ ಆಗಿರುವಂತದ್ದು. ಅಂದ್ರೆ 4 ಪ್ರಾಸಿಕ್ಯೂಷನ್ ಕೇಸ್ಗಳೇನಿತ್ತು, ಐಟಿ ದಾಖಲು ಮಾಡಿರುವಂತಹ ಪ್ರಾಸಿಕ್ಯೂಷನ್ ಕೇಸ್ ಏನಿತ್ತು, ಆ ಪ್ರಕರಣ ಸಹ ಇವತ್ತು ವಿಚಾರಣೆ ನಡೀತಾ ಇರುವಂತದ್ದು ಯಶೋಧ. ಓಕೆ, ಥ್ಯಾಂಕ್ ಯು ಮುರಳಿ.